ಮನೆಯಲ್ಲಿ ಎಷ್ಟು ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಭಾಳಷ್ಟು ಜನ ಒಂದು ಪ್ರಶ್ನೆಯನ್ನು ಕೇಳಿದ್ದೀರ. ಎಷ್ಟು ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕು ಮತ್ತು ಎಷ್ಟು ಇಟ್ಟಬೇಕು ಒಳ್ಳೆಯದಾಗುತ್ತೆ, ಎಷ್ಟು ಇಟ್ಟಿದ್ರೆ ಒಳ್ಳೆಯದಾಗಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬೇಕಾದ್ರೆ ವಾಲ್ಪೇಪರಲ್ಲಿ ನೀವು ದೇವ್ರ ಫೋಟೋ, ಕೃಷ್ಣನ ಫೋಟೋ ಇದನ್ನೆಲ್ಲ ಇಟ್ಕೊಡಿ, ತೊಂದರೆ ಇಲ್ಲ. ಇಲ್ವಾ ನೀವೇನು ಮಾಡಬೇಕು, 25,000 ರೂಪಾಯಿ ಕೆಲಸ ಅಂತಂದು ಬೇರೆ ಕೆಲಸವನ್ನು ಹುಡುಕಬೇಕು, ಪಾರ್ಟ್ ಟೈಮ್ ಜಾಬ್ ನೋಡಬೇಕು, ಇಲ್ವಾ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕಂಫರ್ಟಬಲ್ ಆಗಿರಬೇಕು. ಈ ಪಿಂಪಲ್ ಸಮಸ್ಯೆ ಇತ್ತು ಅಂತಂದರೆ ಏನು ಮಾಡಬೇಕು ಅಂತ. ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಓಂ ಮಹಾದೇವಿ ಚ ವಿಷ್ಣುಪತ್ನಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದ್ರೆ, ಪಿಂಪಲ್ಸ್. ಈ ಪಿಂಪಲ್ ಸಮಸ್ಯೆ ಇತ್ತು ಅಂತಂದರೆ ಏನು ಮಾಡಬೇಕು ಅಂತ ನೋಡಿ. ಪಿಂಪಲ್ಸ್ ಅಂತಂದರೆ ಮುಖದ ಮೇಲೆ ಗುಳ್ಳೆಗಳು ಬರುವಂಥದ್ದು, ಇದೆಲ್ಲ ಮತ್ತು ಕೆಂಪಗಾಗುವಂಥದ್ದು, ಕ್ಯೂಸೋರುವಂಥದ್ದು. ಇದಕ್ಕೆ ಏನಂತ, ದೇಹದಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಿತ್ತು ಅಂತಂದರೆ ಇದಾಗುತ್ತೆ. ಮತ್ತು ಜಾಸ್ತಿ ಆಯಿಲಿ ಫುಡ್ಡು ಮತ್ತು ಬೇರೆ ಬೇರೆ ಆಯಿಲ್ಗಳನ್ನು ಮಿಕ್ಸ್ ಆದಾಗ, ಮನೆಯಲ್ಲಿ ಒಂದೇ ಥರ ಆಯಿಲ್ ತಿಂತು ಅಂತಂದರೆ ನಿಮಗೇನೂ ತೊಂದರೆ ಆಗೋಲ್ಲ. ಈ ಹೊರಗಡೆ ಹೋಗ್ತೀರ, ಅಲ್ಲೊಂಥರ ಆಯಿಲ್ ಮಿಕ್ಸ್ ಆಗಿರುತ್ತೆ, ಅದೊಂಥರ ಈ ಥರ ನಾನಾ ರೀತಿಯಂಥ ಆಯಿಲ್ ಮಿಕ್ಸ್ ಆಯಿತು ಅಂತಂದರೆ ಅದರ ಪದಾರ್ಥಗಳು ತಿಂದಾಗ ನಿಮಗೆ ಪಿಂಪಲ್ಸು ಬರೋದಂತೂ ಗ್ಯಾರಂಟಿ. ಅದಕ್ಕೋಸ್ಕರ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದರೆ, ಪೃಥ್ವಿ ಮುದ್ರೆ ನೋಡಿ. ಹೆಬ್ಬೆರಳು ಪ್ಲಸ್ ಕಿರುಬೆರಳು, ಗೊತ್ತಲ್ಲ, ಈ ಕಿರುಬೆರಳನ್ನು ಇಟ್ಕೊಳ್ಳೋಂಥದ್ದು ಇದು ವರ್ಣ ಮುದ್ರೆ. ಜೊತೆಗೆ ಪೃಥ್ವಿ ಮುದ್ರೆ, ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ಉಂಗುರದ ಬೆರಳಿನ ತುದಿಯ ಭಾಗ, ಇದನ್ನು ತಾಕ್ಸೋದ್ರಿಂದನೂ ಕೂಡ ನಿಮಗೆ ಪಿಂಪಲ್ಸ್ ಅನ್ನೋಂಥದ್ದು ನಿವಾರಣೆ ಆಗಿಬಿಡುತ್ತದೆ. ಇನ್ನು 20 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದು. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕಂಫರ್ಟಬಲ್ ಆಗಿರಬೇಕು, ಇಲ್ವಾ? ನಾವು ಕಂಫರ್ಟಬಲ್ ಆಗಿರೋಂಥ ಕೆಲಸವನ್ನೇ ಆರಿಸಿಕೊಳ್ಳಬೇಕು, ಗೊತ್ತಾಯ್ತಲ್ಲ? ಇಲ್ವ, ನಾನು ಹೇಳಿದ್ನಲ್ಲ, ಕಂಫರ್ಟಬಲ್ ಆಗಬೇಕು ಅಂತಂದರೆ, ಎಫರ್ಟ್ಲೆಸ್ ಆಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಅಂದರೆ, ನೀವು ಮಾಡುವಂತಹ ಕೆಲಸ ನಿಮ್ಮ ಫ್ಯಾಮಿಲಿಗಾಗಲಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗಾಗಲಿ, ಬೇರೆ ಇನ್ಯಾವುದಕ್ಕೂ ಕೂಡ ನಿಮಗೆ ಸಮಸ್ಯೆಗಳನ್ನು ತಂದು ಒಡ್ಡಬಾರದು, ಗೊತ್ತಾಯ್ತಲ್ಲ? ಎಕ್ಸಾಂಪಲ್, ಬೆಳಗ್ಗೆ ಚಿಕ್ಕ ಮಕ್ಕಳು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಕೆಲಸ, 25,000 ರೂಪಾಯಿ ಸಂಬಳ ಕೊಡ್ತಾರೆ. ಗಂಡ ಕೆಲಸಕ್ಕೆ ಹೋಗ್ತಾರೆ, ಹೆಂಡ್ತಿನೂ ಕೆಲಸಕ್ಕೆ. ಇದರಿಂದ ಏನಾಗ್ತದೆ, ಫ್ಯಾಮಿಲಿ ಸಮಸ್ಯೆ ಆಗ್ತಾಯಿದೆ. ಸ್ಕೂಲಿಂದ ಬಿಡ್ತಾರೆ, 1ನೇ ಕ್ಲಾಸ್ ಮಗು ಸ್ಕೂಲಿಗೆ ಬಿಡ್ತಾರೆ. ಸ್ಕೂಲಿಂದ ಏನು ಮಾಡ್ತಾರೆ, ಆ ಟ್ಯೂಷನ್ ಟೀಚರು ಅವ್ರಿಗೇನೋ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟಿದ್ದಾರೆ, 2,000 ಕೊಟ್ಬಿಡ್ತೀವಿ. 1,000 ಇರೋ ಫೀಸ್ 2,000 ಕೊಡ್ತೀನಿ ಅಂತ, ಇನ್ನೂ ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಮಗು ಬಂತು ಅಂತ ಅಂದರೆ, ಒಂದು 3 ಗಂಟೆಗೆ ಬಂತು ಅಂದರೆ 8 ಗಂಟೆವರೆಗೂ ನೀವು ನೋಡ್ಕೋಬೇಕು. ಇದರಿಂದ ಏನಾಗ್ತಾಯಿದೆ ಅಂತಂದ್ರೆ, ಶ್ರಮ ಕೊಡೋದು 25,000 ರೂಪಾಯಿ ಸಂಬಳ, ಓಕೆ, ಆದರೆ ಶ್ರಮ ಆಗ್ತಾಯಿದಲ್ಲ, ಹೋಗೋದು ಬರೋದು ಅಲ್ಲೇ ಇದಾಗುತ್ತೆ. ಮತ್ತು ಸುಸ್ತಾಗಿರುತ್ತೆ. ಇವರಿಗೆ ಮಕ್ಕಳನ್ನ ಏನು ನೋಡ್ಕೋತಾರೆ, ಮಕ್ಕಳ ಬೆಳವಣಿಗೆನೇ ಆಗಲ್ಲ. ಅದಕ್ಕೋಸ್ಕರ ನಾವು ಏನು ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಗಂಡು ಮಕ್ಕಳು ದುಡಿಬೇಕು, ಹೆಣ್ಣುಮಕ್ಕಳು ಮನೇಲಿರಬೇಕು. ಯಾಕೆ ಅಂತಂದರೆ, ಆಹಾರವನ್ನು ತಯಾರಿಸೋದು. ಅವಾಗ ಹೋಟ್ಲು ಗಿಟ್ಲು ಏನಿರಲಿಲ್ಲ. ಆಹಾರ ತಯಾರಕ್ಕೆ ತುಂಬ ಎಷ್ಟು ಟೈಮ್ ತೊಗೊಳುತ್ತೆ. ತರಕಾರಿ ತರಬೇಕು, ಕಟ್ ಮಾಡಬೇಕು, ಅದನ್ನು ಬೇಯಿಸಬೇಕು, ಮಕ್ಕಳು ನೋಡ್ಕೋಬೇಕು. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಕ್ಕಳು ಮಾಡುತ್ತಾರೆ. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನು ಹೆಚ್ಚಿನ ಮಾಹಿತಿ ನಮಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು. ಕುಂಡಲಿ ಜಾಗೃತಿ ಆಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಗ್ನ, ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲು ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರ ನೀವು, ಹೀರೋಯಿನ್ಗಳ ಥರ ಆಗ್ತೀರ. ಅಷ್ಟು ಅದ್ಭುತವಾದಂತಹ ಒಂದು
ಆನ್ಲೈನ್ ಕ್ಲಾಸು ಇದನ್ನು ನೀವು ಮಿಸ್ ಮಾಡದೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರಾ, ಒಳ್ಳೇದಾಗೇ ಆಗ್ತೀರ. ನಾನು ಹೇಳ್ಕೊಟ್ಬಿಡ್ತೀನಿ, ಅದನ್ನು ಮಾಡ್ಕೊಳ್ಳಿ. 48 ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ. ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಇದನ್ನು ಮಿಸ್ ಮಾಡಿಬಿಡಿ. ಕುಂಡಲಿ ತಂತ್ರ, ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತವೆ. ನೀವು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತೀರ. ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, 100 ಜನ ಇಷ್ಟಪಡೋಂಗೆ ಆಗ್ತಾರೆ ಗೊತ್ತಲ್ಲ. ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ, ನಿಮಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ ಗೊತ್ತಲ್ಲ. ಯಾವುದೇ ರೀತಿಯಂಥ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಸೋಷಿಯಲ್ ಸ್ಟೇಟಸ್ಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ, ಮುದ್ರೆಗಳಿಂದನೂ ಕೂಡ ಇವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು ಗೊತ್ತಲ್ಲ. ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ, ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ. ಆಮೇಲೆ ರಿಸಲ್ಟ್ ನೋಡಿ ಗೊತ್ತಲ್ಲ. ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ. ಅಂದರೆ ಮನೇಲಿರೋಂಥ ಹೆಣ್ಣು ಮಕ್ಕಳು ಮಾಡ್ತಾರೆ, ಅದಕ್ಕೋಸ್ಕರ ಹೆಣ್ಣು ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ತಾ ಇರಲಿಲ್ಲ. ಈಗ ಎಲ್ಲದಕ್ಕೂ ಕೂಡ ವಾಷಿಂಗ್ ಮಿಷಿನ್ನು ಮತ್ತು ಬೇರೆ ಬೇರೆ ಯಂತ್ರೋಪಕರಣಗಳು ಬಂದಾಗ ಆ ಒಂದು ಸಮಯವನ್ನು ಕಡಿಮೆ ಮಾಡೋದ್ರಿಂದ ಹೆಣ್ಣು ಮಕ್ಕಳು ಕೂಡ ಹೋಗಬಹುದು. ಆದರೆ ಮಕ್ಕಳು ಸ್ವಲ್ಪ ದೊಡ್ಡವರು ಆಗೋವರೆಗೂ ಇಲ್ವಾ, ನೀವೇನು ಮಾಡಬೇಕು, 25,000 ರೂಪಾಯಿ ಕೆಲಸ ಅಂತ ಬೇರೆ ಕೆಲಸವನ್ನು ಹುಡುಕಬೇಕು, ಪಾರ್ಟ್ ಟೈಮ್ ಜಾಬ್ ನೋಡಬೇಕು, ಇಲ್ವಾ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ಆವಾಗ ಅದು ಕೆಲಸ ಆಗಿಬಿಡುತ್ತದೆ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ವಿಚಾರ, ಅದ್ಭುತವಾದಂಥ ಒಂದು ವಿಚಾರ. ನೀವು ಮಾಡುವಂಥ ಎಲ್ಲ ಕೆಲಸಗಾರರು ಕಂಫರ್ಟಬಲ್. ಅವ್ರು 25,000 ರೂಪಾಯಿ ಸಂಬಳನ ಅವ್ರು ಬೇರೆ ರೀತಿ ಒಂದು ಪಾರ್ಟ್ ಟೈಮ್. ಆಮೇಲೆ ನಾನು ಹೇಳಿದೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದ್ರು. ಅವರು ಫ್ಯಾಮಿಲಿಲಿ ಆಸ್ತಿ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಹತ್ರ ಬಂದಿದ್ದರು. ಆಸ್ತಿ ಬರೋಂಗೆ ಮಾಡಿಕೊಟ್ಟೆ, ಆಸ್ತಿ ಬಂತು ಅವ್ರಿಗೆ, ದುಡ್ಡು ಬಂತಲ್ಲ, ಇವಾಗ ಮಗನ ನೋಡ್ಕೊಳ್ಳಿ ಅಂತ ಹೇಳಿದೆ. ಮಕ್ಕಳು ಒಂದು ಹೈಸ್ಕೂಲ್ ಬರೋವರೆಗೂ ನೀವು ಕೆಲಸಕ್ಕೆ ಹೋಗಬೇಡಿ ಅಂತಂದೆ. ಬಟ್ ಕೆಲಸನ ಮಾಡಲೇಬೇಕು, ಅನಿವಾರ್ಯ ಪರಿಸ್ಥಿತಿ ಅಂತಂದಾಗ ನಾನು ಹೇಳಿದೆ, ಇಲ್ಲ ಗುರುಗಳು ಮಾಡಬೇಕು ಅಂತ. ನೀವು ಪಾರ್ಟ್ ಟೈಮ್ ಜಾಬ್ ಮಾಡಿ, ಮನೇಲೆ ಮಾಡೋಂಥ ಮಾಡಿ, ಆವಾಗ ಕಡಿಮೆ ಸಂಬಳ ಸಿಕ್ಕಲಿ ಪರವಾಗಿಲ್ಲ, 12,000 ಸಿಗುತ್ತೆ, 12,000ನೇ ಮಾಡಿ, ಮನೇಲೇ ಮಾಡಿದ್ರು. ಆಮೇಲೆ ಇನ್ನೊಂದು ಬೇರೆ ಯಾವುದೋ ಒಂದು ಸ್ಕಿಲ್ನ ಉಪಯೋಗಿಸಿ ಅವರೇನೋ ಮನೇಲಿ ಏನೋ ಮ್ಯಾನುಫ್ಯಾಕ್ಚರ್ ಮಾಡಿ ಹೊರಗಡೆ ಕೊಡುವಂಥದ್ದು ಮಾಡ್ತಾಯಿದ್ರು. ಈ ಕಡೆ ಮಗು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಇವರು ಪಾರ್ಟ್ ಟೈಮ್ ಜಾಬ್ ಒಂದು 4 ಅವರ್ ಮಾಡ್ತಾಯಿದ್ರು, ಇದೊಂದು 4 ಅವರ್ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಚೆನ್ನಾಗಾದರು. ನನ್ನ ಹತ್ರ ಆಸ್ತಿ ವಿಚಾರಕ್ಕೆ ಬಂದಿದ್ರು ಅವರು. ಹೀಗೆ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ, ಒಳ್ಳೆ ಓದ್ತಿದ್ರೆ ಆ ಥರ ಆಗ್ತಾಯಿದೆ. ಅದನ್ನು ಮಾಡ್ಕೊಳ್ಳಿ. ಇದರಿಂದ ಅನಾಹತ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಅನಾಹತ ಚಕ್ರ ಆಕ್ಟಿವೇಶನ್ ಆಯಿತು ಅಂತಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ನೀವು ಯಾವ ಕೆಲಸ ಕಂಫರ್ಟಬಲ್ ಆಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ, ಹೆಸರು ತಂದು ಕೊಡುತ್ತೆ, ಕೀರ್ತಿ ರಿಸ್ಕೇ ಆಗಲ್ಲ, ಖುಷಿಯಾಗಿ ನಗ್ನಗ್ತಾ ಮಾಡ್ತಾ ಹೋಗ್ತೀರ. ಆ ಅನಾಥ ಚಕ್ರ ಆಕ್ಟಿವೇಶನ್ ಇದನ್ನು ಮಾಡ್ಕೊಳ್ಳಿ. ಇದು ಚೆನ್ನಾಗಬೇಕು, ಅನಾಥ ಚಕ್ರ ಆಕ್ಟಿವೇಶನ್ ಆಗಿದೆ, ಚೆನ್ನಾಗುತ್ತೆ. ಇದನ್ನು ಹೆಂಗೆ ಮಾಡೋದು ನಾನು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ಇದು ವಿಚಾರ. ಮನೆಯಲ್ಲಿ ಎಷ್ಟು ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಭಾಳಷ್ಟು ಜನ ಒಂದು ಪ್ರಶ್ನೆಯನ್ನು ಕೇಳಿದ್ದೀರ. ಎಷ್ಟು ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕು ಮತ್ತು ಎಷ್ಟು ಇಟ್ಟಬೇಕು ಒಳ್ಳೆಯದಾಗುತ್ತೆ, ಎಷ್ಟು ಇಟ್ಟಿದ್ರೆ ಒಳ್ಳೆಯದಾಗಲ್ಲ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡ್ಕೊಳ್ಳಿ. ನೋಡಿ, ಫೋಟೋದಲ್ಲಿ ಏನು ಅಂತಂದ್ರೆ ದೇವ್ರ ಫೋಟೋ ಎಷ್ಟು ಬೇಕಾದ್ರೂ ಇಟ್ಕೋಬೋದು. ಹಂಗನ್ಬಿಟ್ಟು ಸಿಕ್ಕಾಪಟ್ಟೆ ಇಟ್ಕೋತು ಅಂತಂದ್ರೂ ಕೂಡ ನಿಮ್ಮ ಮನಸ್ಸಿಗೆ ಘಾಸಿ ಆಗುತ್ತದೆ. ಎಕ್ಸಾಂಪಲ್ ಏನು ಅಂತಂದರೆ ನೋಡಿ, ದೇವರ ಫೋಟೋವನ್ನು ನೀವು ಏನಕ್ಕೆ ದೇವರ ಒಂದು ಫೋಟೋದಲ್ಲಿ ಪವರ್ ಇರಲ್ಲ ತಿಳ್ಕೊಳ್ಳಿ. ವಿಗ್ರಹದಲ್ಲಿ ಪವರ್ ಇರುತ್ತೆ, ಕಳಸದಲ್ಲಿ ಪವರ್ ಇರುತ್ತೆ ಅದಲ್ಲ. ದೇವರ ಫೋಟೋವನ್ನು ಏನಕ್ಕೆ ಹೇಳ್ತಾರೆ, ನಿಮ್ಮ ಒಂದು ಮನಸ್ಸಿನ ಭಾವನೆ, ಅದು ಚಿತ್ರ ಕಾಣಲಿ ಅಂತ. ನಿಮ್ಮ ಮನಸ್ಸಲ್ಲಿ ಭಗವಂತ ಇತ್ತು ಅಂತಂದರೆ ನೀವು ದೇವರ ಫೋಟೋ ಅವಶ್ಯಕತೆಯೇ ಇಲ್ಲ. ಬಟ್ ಶಕ್ತಿ ತುಂಬದು ಯಾವುದೋ ಒಂದು ವಿಗ್ರಹದಲ್ಲಿ ಅಥವಾ ಒಂದು ಕಳಸದಲ್ಲಿ. ನೀವು ಎಷ್ಟೊಂದು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ನವಗ್ರಹ ದೋಷ ಅಂತ ಮಾಡ್ತಾರೆ, ನವಗ್ರಹ ಪರಿಹಾರ ಅಂತ, ನವಗ್ರಹ ಪೂಜೆ ಅಂತ ಮಾಡಿಸ್ತೀವಿ ಪ್ರತಿ ಸರಿ. ಅಂದರೆ ಆ ನವಗ್ರಹದ ಪೂಜೆಗೆ ನಾವು ಕಳಸಗಳನ್ನು ಇಡ್ತೀವಿ. ಆ ಕಳಸಗಳನ್ನು ಇಡಬಾರ್ದು. ಆ್ಯಕ್ಚುಲಿ ಏನು ಇಡಬೇಕು ಅಂತಂದರೆ ಮೂರ್ತಿಗಳನ್ನು ಇಡಬೇಕು, ವಿಗ್ರಹಗಳನ್ನು ಇಡಬೇಕು.
ಆದರೆ ವಿಗ್ರಹಗಳನ್ನು ಇಡೋದಕ್ಕೆ ಯಾರು ಇಡ್ತಾರೆ? ಅದಕ್ಕೆ ಪ್ರತಿನಿತ್ಯ ಪೂಜೆ ಯಾರು ಮಾಡ್ತಾರೆ? ತಗೊಂಡೋಗಿ ಇದನ್ನು ಅದಕ್ಕೋಸ್ಕರ ಏನು ಮಾಡಿಬಿಡ್ತಾಯಿದ್ರು ಅಂತ ಅದಕ್ಕೆ ಈಕ್ವಲ್ ಆಗಿ ಕಳಸವನ್ನು ಇಡಬೇಕು. ಸಾಧ್ಯ ಆಯಿತು ಅಂದರೆ ನೀವು ವಿಗ್ರಹಗಳನ್ನೇ ಇಟ್ಟು ಪೂಜೆ ಮಾಡಬೇಕು. ಈಗ ನೀವು ಈಗಲೂ ಕೂಡ ಎಷ್ಟೊಂದು ಮನೆ ಗೃಹ ಪ್ರವೇಶದಲ್ಲಿ ದೇವರನ್ನ ತರಿಸ್ತಾರೆ ನೋಡಿ, ಅವರು ಕಳಸ ಮಾಡಿಸ್ತಾರೆ ಇಲ್ಲ ಅಂತಲ್ಲ, ಅದರ ಬದಲು ದೇವರನ್ನು ತರಿಸಿ ಕೂರಿಸಿ ಅವರು ಪೂಜೆಯನ್ನು ಮಾಡ್ತಾರೆ ಮತ್ತು ಇದನ್ನೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ, ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ. ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು, ಆರ್ಡಿನರಿ ವ್ಯಕ್ತಿಗಳು ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ. ಗೊತ್ತಲ್ಲ, ಭಾಳಷ್ಟು ಜನ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಅಲ್ಲದೆ ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಂದರೆ ಅದಾಗ್ತಾಯಿಲ್ಲ, ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತು ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ, ಏನು ಮಾಡೋದು? ತಲೆ ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತೀವಿ, ಜೀವನದಲ್ಲಿ ಮುಂದೆ ಬಂದು ದುಡ್ಡು ಸಂಪಾದನೆ ಮಾಡೋಂತೆ, ಅವರು ಸಂಪಾದನೆ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ. ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತಲೆನೇ ಕೆಡಿಸ್ಕೊಬೇಡಿ, ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ, ನಿಮ್ಮ ಹಣಕಾಸಿನ ಅಡೆತಡೆಗಳು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು, ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರ್ತೀವಿ. ವಿಶೇಷವಾದಂಥ ಒಂದು ಯಂತ್ರ, ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ, ಗೊತ್ತಲ್ಲ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಯಂತ್ರ, ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ. ಹಣಕಾಸಿಗೆ ಪ್ರಾಬ್ಲಮ್, ಎಂಥ ಸಾಲ ಇದು, ಎಷ್ಟೊಂದು ಜನ ಸೈಟ್ ತೊಗೊಂಡು ಮನೆ ಕಟ್ಟಿಬಿಟ್ಟಿದ್ದಾರೆ, ಸಾಲ ಅದನ್ನು ತೊಗೊಂಡೋಗಿ 6 ತಿಂಗಳು ವರ್ಷದೊಳಗೆ ಸಾಲ ತೀರಿಸ್ಬಿಟ್ಟಿದ್ದಾರೆ. ನಿಮ್ಗೆ ಫುಲ್ ಆಗಲಿ 50% ತಿರಲಿ ಬಿಡಿ, ಗ್ರೇಟ್ ಅಲ್ವಾ? ಆಗದೇ ಇರೋಂಥ ಸಾಲ ತಿರದೇ ಇರೋಂಥದ್ದು 5 ವರ್ಷ 10 ವರ್ಷದಿಂದ ತೀರ್ಥ ಗ್ರೇಟ್ ಅಲ್ವಾ? ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಒಂದು. ಎರಡನೇದು ಮೇನ್ ವಿಚಾರ, ಮುಖ್ಯವಾದಂಥ ಒಂದು ವಿಚಾರ ಅಂತಂದರೆ, ದೇವರ ಒಂದು ಫೋಟೋವನ್ನು ಎಷ್ಟು ಇಡಬೇಕು ಅಂತಂದರೆ 3 ಇಡಬೇಕು ಅಥವಾ 5 ಇಡಬೇಕು. ನೀವು ಎಲ್ಲ ಒಂದು ಪುಣ್ಯಕ್ಷೇತ್ರ ಹೋಗ್ತೀರಾ, ಫೋಟೋ ತೊಗೊಬರ್ತೀರಾ, ಇಡ್ತೀರಾ, ಒಂದು ರೂಮಲ್ಲಿ ಹಾಕ್ತೀರಾ, ಇನ್ನೊಂದು ರೂಮಲ್ಲಿ ಹಾಕ್ತೀರಾ, ಒಂದು ಹಾಲಲ್ಲಿ ಹಾಕ್ತೀರಾ. ಒಬ್ಬರು ಮನೆಗೆ ಹೋಗಿದ್ದೀನಿ, ರೂಮಲ್ಲೂ ಹಾಕಿದ್ದಾರೆ, ಬೆಡ್ರೂಮಲ್ಲೂ ಹಾಕಿದ್ದಾರೆ, ಬೀರು ತೆಗೆದು ಬೀರು ಒಳಗಡೆ ಒಂದು ಫೋಟೋ ಇಟ್ಟಿದ್ದಾರೆ. ಕೇಳಿದ್ರೆ ಅಲ್ಲಿಗೆ ಹೋಗಿದ್ವಿ, ಟೂರ್ಗೆ ಹೋಗಿದ್ವಿ, ಅಲ್ಲಿ ತೊಗೊಂಡು ಬಂದ್ವಿ. ಚಿಕ್ಕದು ದೊಡ್ಡದು ಮೀಡಿಯಮ್ ಸೈಜು ಎಲ್ಲ ಇದೆ. ಹಾಲನ್ನು ಒಂದು 3-4 ತಗಲಾಕಿದ್ದಾರೆ. ಮತ್ತು ಅಡುಗೆ ಮನೆಯಲ್ಲಿ ನಮ್ಗೆ ಆಶ್ಚರ್ಯ. ಆಮೇಲೆ ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಬಾತ್ರೂಮಲ್ಲೂ ಒಂದು ನಾನು ಬೈದು ತೆಗೆಸ್ದೆ, ಬಾತ್ರೂಮಲ್ಲಿ ಇಟ್ಟಿದ್ದಾರೆ ಅಟ್ಟದ ಮೇಲೆ. ತಿಳ್ಕೊಳ್ಳಿ, ಅಯ್ಯೋ ಇದು ಪೂಜೆ ಮಾಡ್ತಾಯಿಲ್ಲ ಅದಕ್ಕೆ ಅಟ್ಟದ ಮೇಲೆ ಇಟ್ಟಿವಿ ಅಂತ. ಅದು ಬಾತ್ರೂಮಲ್ಲಿ ಇಡಬೇಡ್ರಿ, ಇದು ತುಂಬ ದೊಡ್ಡ ದೋಷ ಅಂದ್ಬಿಟ್ಟು ಎಲ್ಲ ಫೋಟೋವನ್ನು ತೆಗೆಸಿ ದೇವ್ರ ಮೇಲೆ ಒಂದು 3 ಫೋಟೋ ಇಡಿಸ್ದೆ ನಾನು. ವಾಸ್ತವ ನೋಡೋಕೆ ಹೋಗ್ತೀನಲ್ಲ ಮನೆಗೆ, ಆವಾಗ ವಿಪರೀತ. ಅದಕ್ಕೆ 3 ಫೋಟೋವನ್ನು ಇಡಬೇಕು, 5 ಫೋಟೋವನ್ನು ಇಡಬೇಕು. ಅದ್ರ ಮೇಲೆ ಹೆಚ್ಚು ಇಡಬಾರದು, ಯಾವುದೇ ಕಾರಣಕ್ಕೂ ಇಡಬಾರ್ದು. ಇಡೀ ಮನೇಲಿ ರೂಮಲ್ಲಿ ಒಂದು 3, ಹಾಲಲ್ಲಿ ಒಂದು 3, ದೇವ್ರ ಮನೇಲಿ ಒಂದು 3, ಅಡುಗೆ ಅದು ಹಂಗೆ ಆಗಬಾರ್ದು. ಇಡೀ ಇದರಲ್ಲಿ 3 ಫೋಟೋ ಇಡಬೇಕು, ಗೊತ್ತಲ್ಲ. ಬೇಕಾದ್ರೆ ವಾಲ್ಪೇಪರಲ್ಲಿ ನೀವು ದೇವ್ರ ಫೋಟೋ, ಕೃಷ್ಣನ ಫೋಟೋ ಇದನ್ನೆಲ್ಲ ಇಟ್ಕೊಳ್ಳಿ, ತೊಂದರೆ ಇಲ್ಲ. ವಾಲ್ಪೇಪರ್ಗಳು ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಫೋಟೋ ಹಾಕಂದ್ರೆ ನೀವು ಅದನ್ನು ಹಾಕ್ಬಾರ್ದು. 3 ಇರಬೇಕು ಅಥವಾ 5 ಇರಬೇಕು, ಅದಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅದು ಗಣೇಶನ ಫೋಟೋ ಹಾಕೋತಿರೋ ಒಂದು ಕ್ಯಾಲೆಂಡರ್ ಮೇಲಿದೆ, ಅದು ಎಲ್ಲ ಏನೂ ತೊಂದರೆ ಇಲ್ಲ. ಆದರೆ ಫೋಟೋ ಕಟ್ಟಾಕ್ಸಿ ಇಡಬಾರ್ದು, ಗೊತ್ತಲ್ಲ. ಹಾಗೆ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಯಾರ್ಯಾರಿಗೆ ದೇವರ ಆಶೀರ್ವಾದ ಸದಾ ಇರಬೇಕು, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನಮಗೆ ಕಳಿಸಿ. ನಾನು ಈ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ತಂತ್ರದ ವಿಚಾರ. ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ, ಅಂತಂದರೆ ವಧುವರರ ಮಾಹಿತಿ ಕೇಂದ್ರ, ಗೊತ್ತಲ್ಲ. ಇದನ್ನು ನಮ್ಮ ಆ್ಯಪು ಇದೆ, ವೆಬ್ಸೈಟ್ www.aishwaryamatrimony.com ಅಂತಿದೆ. ಅಲ್ಲೂ ಕೂಡ ನೀವು ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು. ಮತ್ತು ಆ್ಯಪು ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು. ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ. ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ, ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ,
ಆ ತಾಯಿ ಮಗಳು ಯಾರು ಹುಡ್ಕೋವಂಥವ್ರಿಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟಾಗ ಕೂಡ ಅದು ಆ ಸರ್ವಿಸು ಕೂಡ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಮ್ಮ ಹತ್ರ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ. ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನು ಕೇಳುವಂಥದ್ದು ಒಂದು ಇದಿದೆ, ಮ್ಯಾಟ್ರಿಮೋನಿ ಇದೆ. ಅದರಲ್ಲೂ ಕೂಡ ನೀವು ಜಾಯಿನನ್ನು ಆಗ್ಬೋದು. ಆ ಒಂದು ಸರ್ವಿಸು ಕೂಡ ನಿಮಗೆ ಇರುತ್ತೆ. ನೀವು ಅದನ್ನು ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು. ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ಉಚಿತವಾಗಿರುತ್ತೆ. ಸರ್ವಿಸ್ ಬೇಕು ಅಂತಂದರೆ ಸುಮ್ಮನೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ಅನ್ಕೋ. ತುಂಬ ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು, IT BTಲಿರೋ ತುಂಬ ಜನ ಇದ್ದಾರೆ. ನಮಗೆ ಕಡಿಮೆ ಅಂತಂದರೆ ಒಂದು 500-600 ಪ್ರೊಫೈಲ್ಸ್ ಇದ್ದಾವೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ, ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು. ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಗೊತ್ತಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಇದ್ರ ಕೂಡ ಉಪಯೋಗವನ್ನು ನೀವು ತಗೋಬೋದು.